ಸ್ನೇಹಿತರೆ ನೋಡಿ ನಿನ್ನೆ ಮತ್ತೆ ಮೊನ್ನೆ ಸ್ವಲ್ಪ ಲೈಟ್ ಆಗಿ ಮಳೆ ಬಂದಿದೆ. ಸೊ ಅದರಿಂದ ತೇವ ನಾನು ಹೇಳಿದ್ನಲ್ಲ ಮುಂಚೆನೆ ಕಷ್ಟ ಆಗುತ್ತೆ, ತೇವ ಇದೆ ಹೋಗಕ್ ಆಗಲ್ಲ ಅಂತಾನ. ಸೊ ಸಿಕ್ಕಂಡಿದೆ, ಬರ್ತಾ ಇಲ್ಲ. ಪ್ರಯತ್ನ ನಾನು ಫುಲ್ ಎಕ್ಸಲೇಟರ್ ಕೊಟ್ರು ಬರ್ತಾ ಇಲ್ಲ. ಸೊ ಹ್ಮ್ ಈಗ ನಾವ್ ಒಮ್ಮನೆ ಬಂದ್ ಹೋಗ್ಬೇಕು, ಬಾರ ಮತ್ತೆ ನೋಡಿ. ಈಗ ನಾವ್ ಅಮ್ಮ ಬಂದ್ ಒಬ್ಬಿರೇನೆ ಅದು ಹೋಗೋದು. ಸೊ ಇಲ್ಲಿ ಟೈರ್ ಸಿಕ್ಕಾಬಿಟ್ಟಿದೆ ಹಿಂದ್ಗಡೆದು. ನೋಡಿ ಇಲ್ಲಿ ಹಿಂದ್ಗಡೆ ಟೈರ್. ಸೊ ಈಗ ನಾವ್ ಅಮ್ಮ ದೊಬ್ಬದ್ ನೋಡಿ ಹೋಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯುವ ರೈತ ಬಾಲಚಂದ್ರ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಬದುವಿನ ಸುತ್ತ ಮಹಾಗಣಿ ಮತ್ತೆ ರಕ್ತಚಂದನ ಗ್ಲಿಸಿಡಿ ಹಾಕಿದೀವಂತ. ಸೊ ಅದರದ್ದು ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ ಇದು. ಸೊ ಇದು ತುಂಬಾ ಲೆಂತಿ ಆಗುತ್ತೆ ಅಂತೇಳಿ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಯುವ ರೈತನಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಜನ ವಿಡಿಯೋವನ್ನ ನೋಡ್ತಾ ಇದ್ದೀರಾಗ್ಲಿ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಜಾಸ್ತಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸ್ನೇಹಿತರೆ ನೋಡಿ, ಇಲ್ಲಿ ಏನು ಮಹಾಗಣಿಗಳೆಲ್ಲ ತುಂಬಾ ವೀಕ್ ಆಗಿದೆ. ಸೊ ಇಲ್ಲಿ ಏನಿದೆ, ಮಣ್ಣು ಗಿಡ ಇಟ್ಮೇಲೆ ಮಣ್ಣು ತುಂಬಾ ಜೋರ ಮಳೆ ಬಂದು ಒಂದ್ಸಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ತುಂಬಾ ತಗ್ಬಿದ್ದಿದೆ. ಸೊ ಮಣ್ಣು ಇಲ್ಲಿ ಫಲವತ್ತತೆ ಇಲ್ಲ. ಅದರಿಂದ ತುಂಬಾ ಗಿಡಗಳು ಇಲ್ಲೇನು ಒಂದು 6-7 ಗಿಡ ತುಂಬಾ ವೀಕ್ ಆಗಿದೆ. ನೀವು ಫಸ್ಟ್ ನೋಡಿದ್ರಲ್ಲ, ಆ ಗಿಡಗಳು ಎಷ್ಟು ಹೆಲ್ತಿಯಾಗಿ ಬಂದಿದೆ. ಸೊ ಈ ಗಿಡಗಳು ಸ್ವಲ್ಪ ವೀಕ್ ಆಗಿದೆ, ಬೆಳವಣಿಗೆ ಆಗಿಲ್ಲ ಸರಿಯಾಗಿ. ಸೊ ಮಣ್ಣು ಇಲ್ಲಿ ಕೊಚ್ಕೊಂಡೋಗಿದೆ. ಸೊ ಕಲ್ಲೆಲ್ಲ ತೇಲಿದೆ, ಅದರಿಂದ ಸರಿಯಾಗಿ ಬಂದಿಲ್ಲ ಅನ್ನಿಸ್ತಾ ಇದೆ ಇಲ್ಲಿ. ಮತ್ತೆ ಸ್ನೇಹಿತರೆ, ನಾವ್ ಇದನ್ನ ತೆಂಗಿಂದು ವೆರೈಟಿ ಬಂದು ತಿಪ್ಟು ಟಾಲ್ ಅಂತ ಹೇಳಿ ಇಟ್ಟಿರೋದು. ಸೊ ನಮ್ಮಲ್ಲಿ ನಾಟಿ ಇತ್ತು, ಬಟ್ ನಾನು ತಿಪ್ಟು ಟಾಲೆ ಇಡ್ಬೇಕಂತ ಹೇಳಿ ಸೊ ಸುಮಾರು ಒಂದ್ 25 ತೆಂಗಿನ ಗಿಡನ ತಿಪ್ಟು ಟಾಲೆ ತಂದು ಇಟ್ಟಿದ್ದೀನಿ. ಸೊ ಇದು ಸಮೇತ ಒಂದು 7 ತಿಂಗಳಾಗಿದೆ ಅಷ್ಟೇ ಇಟ್ಟು. ಯಾಕಂದ್ರೆ ನಾವೆಲ್ಲ ಫಸ್ಟ್ ಅಡಿಕೆ ಗಿಡ ಎಲ್ಲ ನಾವೇನು ಮಹಾಗಣಿ ಎಲ್ಲ ಇಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಇಟ್ಟಿದ್ದು ತೆಂಗಿನ ಗಿಡ. ಸೊ ತುಂಬಾ ಹೈಟ್ ಇರೋ ತಂದಿದ್ವಿ. ಸೊ ನಮ್ಗೆ ಇಲ್ಲಿ ನಮ್ ನಿಯರ್ ತಿಪ್ಟು ಟಾಲ್ ಸಿಗ್ಲಿಲ್ಲ. ಸೊ ನಾನು ಅದರಿಂದ ಹೋಗಿ ತಗೊಂಡ್ ಬಂದೆ. ಬಟ್ ತುಂಬಾ ಹೈಟ್ ಇದ್ವು, ಚೆನ್ನಾಗಿರ್ಲಿಲ್ಲ ಗಿಡಗಳು. ಬಟ್ ಈಗ ಚಿಗುರ್ತಾ ಇದೆ ನೋಡಿ. ಇದು ತುಂಬಾ ಹೈಟ್ ಇತ್ತು, ಒಂದು 7 ಅಡಿ 8 ಅಡಿ ಮೇಲೆ ಹೈಟ್ ಇತ್ತು ಅದು ಬೆಳವಣಿಗೆನೆ. ಸೊ ಮತ್ತೆ ಸ್ನೇಹಿತರೆ, ನಾವೇನು ಬೇಲಿ ಹಾಕಿದ್ವಲ್ಲ, ಸೊ ಇದೆಲ್ಲ ನಮ್ಮ ಹೊಲದಲ್ಲಿ ಹಾಕೊಂಡಿರೋದು. ಸೊ ಪಕ್ಕ ಹೊಲದವ್ರಿಗೆ ತೊಂದರೆ ಆಗ್ಬಾರ್ದು, ಮತ್ತೆ ಅವ್ರಿಗೆ ಯಾವ್ದೇ ರೀತಿ ಇದರಿಂದ ಅಂತ ಹೇಳಿ ನಮ್ಮ ಭಾಗದಲ್ಲಿ ಇಟ್ಟಿರೋದು. ಮತ್ತೆ ಇದೇನು ನಾವು ಸುತ್ತ ಏನು ಮಹಾಗಣಿ ಮತ್ತೆ ರಕ್ತಚಂದನ ಎಲ್ಲ ಇಟ್ಟಿದ್ವಲ್ಲ, ಸೊ ನಾವೊಂದು ನಮ್ಮ ಏನು ಸರಿಹದ್ದಿದೆ ಆ ಕಡೆ, ಅದರಿಂದ ಒಂದು 4 ಅಡಿ ಒಳಗಡೆನೆ ಇಟ್ಟಿರೋದು. ಯಾಕಂದ್ರೆ ಪಕ್ಕದಲ್ಲಿ ಇರೋಂತವ್ರಿಗೂ ಅದರಿಂದ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಕೆಲವರು ತುಂಬಾ ಸರಿಹದ್ದು ಏನು ಅವ್ರದ್ದು ಹೊಲದ್ದು ಬೌಂಡ್ರಿ ಇರುತ್ತೋ ಅದ್ರ ಪಕ್ಕದಲ್ಲೇ ಇಟ್ಕೊಂಡು ಹೋಗ್ತಾರೆ. ಸೊ ಅದು ಇಡೋ ತಪ್ಪು ನನ್ನ ಅನ್ಸಿಕೆ. ಯಾಕಂದ್ರೆ ಪಕ್ಕದಲ್ಲಿ ಇರೋಂತ ಅವ್ರಿಗೆ ಯಾರು ಬೇರೆ ಹೊಲದವ್ರಿಗೂ ತೊಂದರೆ ಆಗ್ಬಾರ್ದು. ಸೊ ಅದರಿಂದ ನಾವೇನೇ ಆಗ್ಲಿ, ಯಾವುದೇ ಗಿಡಗಳು ಹಾಕಿದ್ರು ಬದುಸುತ್ತಾ ನಾವೇನು ಒಂದು ನಮ್ಮ ಬೌಂಡ್ರಿ ಇರುತ್ತೋ ಬೌಂಡ್ರಿ ಬಿಟ್ಟು ಒಂದು 4 ಅಡಿ ಒಳಗಡೆ ಹಾಕೊಂಡ್ರೆ ತುಂಬಾ ಒಳ್ಳೇದಂತ ನನ್ನ ಅನ್ಸಿಕೆ. ಸೊ ನಾವು ಅದೇ ರೀತಿ ಎಲ್ಲ 4 ಅಡಿ ಒಳಗಡೆ ಹಾಕೊಂಡಿರೋದು. ಮತ್ತೆ ನಾವು ತೆಂಗಿನ ಗಿಡ ಓನ್ಲಿ ಅಡಿಕೆ ಗಿಡ ನೇರವಾಗಿ ಮಾತ್ರ ಇಟ್ಟಿದೀವಿ. ಸೊ ಇಲ್ಲಿ ಕೆಳಗಡೆ ಹಿಂದ್ಗಡೆ ನೋಡ್ತಿದ್ರೆ ಇತ್ಲಿಂದ ಕೆಳಗಡೆ ಮಾತ್ರ ತೆಂಗಿನ ಗಿಡ ಇಟ್ಟಿರೋದು. ಇದರಿಂದ ಮೇಲ್ಗಡೆ ಇಟ್ಟಿಲ್ಲ. ಶ್ರೀಗಂಧ ಫ್ಲಾಟ್ಗೆ ತೆಂಗಿನ ಗಿಡ ಇಕ್ಕಿಲ್ಲ. ಸೊ ಯಾಕಂದ್ರೆ ತೆಂಗಿನ ಗಿಡ ತುಂಬಾ ದಟ್ಟವಾಗಿ ಬೆಳೆದು ಮತ್ತೆ ಶ್ರೀಗಂಧ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಕಡೆ ಮೇಲ್ಗಡೆ ಅರ್ಧ ಭಾಗ ನಾವ್ ಇಟ್ಟಿಲ್ಲ ಶ್ರೀಗಂಧ ಫ್ಲಾಟ್ ಅಲ್ಲಿ. ಹಿಂದ್ಗಡೆ ಇಲ್ಲಿಂದ ಕೆಳಗಡೆ ತೆಂಗಿನ ಗಿಡ ಇಟ್ಟಿದೀವಿ. ಸೊ ಮತ್ತೆ ಸುತ್ತಮ ಎಲ್ಲ ನಮ್ದೇನು ಶ್ರೀಗಂಧ ಮತ್ತೆ ಅಡಿಕೆ ಫ್ಲಾಟ್ ಎಲ್ಲ ಇದೆಯಲ್ಲ, ಅದ್ರ ಸುತ್ತ ಕಂಪ್ಲೀಟ್ ಮಹಾಗಣಿ ಮತ್ತೆ ರಕ್ತಚಂದನ ಏನು ಇದು ಗ್ಲಿಸಿಡಿ ಕಂಪ್ಲೀಟ್ ಹಾಕಿದೀವಿ. ಬಟ್ ಓನ್ಲಿ ತೆಂಗಿನ ಗಿಡ ಮಾತ್ರ ಅಡಿಕೆ ಫ್ಲಾಟ್ ಅಲ್ಲಿ ಮಾತ್ರ ಹಾಕಿರೋದು. ಯಾಕಂದ್ರೆ ತುಂಬಾ ತೆಂಗಿನ ಗಿಡದಲ್ಲಾದ್ರೆ ಚೆನ್ನಾಗಿರುತ್ತೆ. ಸೊ ತೆಂಗಿನ ಗಿಡಕ್ಕೆ ನೆರಳು ಬೇಕು, ಮತ್ತೆ ಮುಂದೆ ಬಿಸಿಲು ಗಾಳಿ ತಡೆಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ತೆಂಗನ್ನ ಹಾಕಿರೋದು. ಮತ್ತೆ ಈ ಶ್ರೀಗಂಧ ಫ್ಲಾಟ್ಗೆ ತೆಂಗು ಹಾಕಿಲ್ಲ, ಯಾಕಂದ್ರೆ ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾಗುತ್ತೆ. ಸೊ ಅದರಿಂದ ಹಾಕಿಲ್ಲ. ನೋಡಿ ಸ್ನೇಹಿತರೆ, ಇದು ಯಾವ ರೀತಿ ನಾವು ಕತ್ತಾಳಿ ಎಲ್ಲ ಕೊಯ್ದು ಹಾಕಿರೋದು ಇಲ್ಲಿ ಬಿದ್ದಿದೆ ತ್ಯಾಜ್ಯ ಇದು. ಸೊ ಇದು ಒಣಗಿ ಇಲ್ಲೇ ಬಿಡ್ತೀವಿ. ಇದು ಒಣಗಿ ತ್ಯಾಜ್ಯ ಆಗಿ ಗೊಬ್ಬರ ಆಗುತ್ತೆ ಅಂತ ತೆಗ್ದಾಕಿಲ್ಲ. ಸೊ ಇದನ್ನ ಕೊಯ್ದಾಕಿ ಸುಮಾರು ಅಲೆ ಒಂದು 2 ವಾರ ಆಗಿದೆ. ಬಟ್ ಇನ್ನೂ ಒಣಗಿಲ್ಲ. ನೋಡಿ ಯಾವ ರೀತಿ ಹಸಿ ಇದೆ ಅದು ಕೊಯ್ದಾಕಿರೋಂಥದ್ದೆಲ್ಲ. ಇಷ್ಟ ದಿವಸ ಆದ್ರೂ ಒಣಗಿಲ್ಲ. ಎಷ್ಟು ಅದು ಅದ್ರೊಳಗಡೆ ನೀರಿನ ಅಂಶ ಇರ್ಬೋದು. ಸೊ ಮತ್ತೆ ನೋಡಿ, ಇದು ಏನು ನಾವು ಶ್ರೀಗಂಧ ಫ್ಲಾಟ್ ಇದೆಯಲ್ಲ, ಸೊ ಶ್ರೀಗಂಧ ಫ್ಲಾಟ್ ಅಲ್ಲೂ ಸಹ ಬಾರ್ಡರ್ ಅಲ್ಲಿ ಕಂಪ್ಲೀಟ್ ಮಹಾಗಣಿ ಹಾಕಿದೀವಿ.
ಮತ್ತೆ ಮಾಗಣಿ ಬಿಟ್ಟು ಒಂದ್ 9 ಅಡಿ ದೂರದಲ್ಲಿ ಬಟರ್ ಫ್ರೂಟ್ ಹಾಕಿದೀವಿ. ಸೊ ಬಟರ್ ಫ್ರೂಟ್ ಮಧ್ಯೆ ನಡುಮಧ್ಯೆ ಏನಾದ್ರು ಹಾಕ್ಬೇಕು. ಸೊ ಇನ್ನ ಏನೂ ಹಾಕಿಲ್ಲ. ಪ್ಲಾನ್ ಮಾಡ್ತಾ ಇದೀವಿ ಏನ್ ಮಾಡ್ಬೋದು ಅಂತ. ಏನಾದ್ರು ನಿಮ್ಗೆ ಸಜೆಷನ್ ಕೊಡೋ ಅಂತದಿದ್ರೆ ನೀವ್ ಯಾರಾದ್ರೂ ಕೊಡಿ ನೋಡೋಣ. ಸೊ ಏನ್ ಹಾಕಿರ್ ಚೆನ್ನಾಗಿರುತ್ತೆ ಇಲ್ಲಿ ಅಂತ. ಸೊ ಯಾಕಂದ್ರೆ ನೆರಳು ಬೇಕು ಇದಕ್ಕೆ, ಬಟರ್ ಫ್ರೂಟ್ ಇಟ್ಟಿರೋದ್ರಿಂದ. ಸೊ ಏನಾದ್ರು ನೆರಳಿದ್ರೆ ಒಳ್ಳೇದು. ಸೊ ತೆಂಗಿನ ಗಿಡ ಅಂತೂ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಏನಾದ್ರು ಹಾಕ್ಬೇಕು, ಇಲ್ಲ ಶ್ರೀಗಂಧ ಹಾಕ್ಬೇಕು, ಇಲ್ಲಾಂದ್ರೆ ಬೇರೆ ಏನಾದ್ರು ಹಾಕೋಣ ಅಂತ ಇದ್ದೀವಿ. ಸೊ ಒಂದು ಬಟರ್ ಫ್ರೂಟ್ ಇಂದ ಒಂದು ಬಟರ್ ಫ್ರೂಟ್ಗೆ ಒಂದು ಸುಮಾರು ಒಂದ್ 15 ಅಡಿ ಅಂತರ ಇದೆ. ಏನ್ ಹಾಕೋಣ ಅಂತ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರು ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ನಾವು ಬಟರ್ ಫ್ರೂಟ್ ಗಿಡ ಇಟ್ಟು ತಪ್ಪು ಮಾಡಿದೆ ಅಂತ. ಸೊ ಕೆಲವೊಂದ್ ಗಿಡಗಳು ತುಂಬಾ ಆ ರೀತಿ ಆಗಿದಾವೆ. ಕೆಲವೊಂದ್ ಗಿಡಗಳು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಇದು. ಸೊ ಇದು ಕೂಡ ಏನು ಎಲೆ ಡ್ರೈ ಆಗಿದೆ, ಬಟ್ ಆದ್ರೂ ಹೊಸ ಚಿಗುರು ಬಂದಿರೋದು ನೋಡಿ ಎಷ್ಟು ಹೆಲ್ತಿ ಆಗಿ ಚೆನ್ನಾಗಿದೆ. ಸೊ ಈ ರೀತಿ ಬಂದ್ರೆ ಖುಷಿ ಇರುತ್ತೆ. ಸೊ ಬಟ್ ಕೆಲವೊಂದ್ ಗಿಡಗಳು ಬಂದಿಲ್ಲ, ಅವು ನೋಡಿದಾಗ ತುಂಬಾ ಬಾಧೆ ಆಗುತ್ತೆ. ಸೊ ಬಾಧೆಯಿಂದ ಅವತ್ತು ವಿಡಿಯೋ ಮಾಡಿ ಹಾಕಿದ್ದದು. ಸೊ ಈ ತರ ಬರ್ಬೇಕು. ಸೊ ನೋಡಿ, ಇದು ಮೆಕ್ಸಿಕನ್ ಆಶೆ, ಬಟ್ ಆದ್ರೂ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳಿ. ಸೊ ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಸೊ ಆ ವಿಡಿಯೋ ನೋಡಿ ದಯವಿಟ್ಟು. ಮತ್ತೆ ಸ್ನೇಹಿತರೆ, ನಾವು ಇದು ನೋಡಿ ಆ ಕಡೆ ಎಲ್ಲ ಶೇಡ್ ನೆಟ್ ಹಾಕಿದ್ವಿ. ಏನು ಬಾರ್ಡ್ರಲ್ಲಿ ಬಟರ್ ಬಿಟ್ಟಿದ್ವಲ್ಲ, ಅದು ಶೇಡ್ ನೆಟ್ ಹಾಕಿದ್ವಿ. ಸೊ ಇಲ್ಲೊಂದು ಕೆಲವೊಂದು ಗಿಡಗಳಿಗೆ ಒಂದು 8-10 ಗಿಡಕ್ಕೆ ಶೇಡ್ ನೆಟ್ ಹಾಕಿಲ್ಲ. ಸೊ ಶೇಡ್ ನೆಟ್ ಖಾಲಿ ಆಗಿತ್ತು. ಸೊ ಅದರಿಂದ ನಾವು ಇದನ್ನ ಏನು ಅಕ್ಸೆದಿತ್ತಲ್ಲ, ಸೊ ಅಕ್ಸೆ ಗಿಡದ್ದೆಲ್ಲನ ಮುರಿದು ಸೊ ಅದಕ್ಕೆ ಗೂಡ್ ತರ ಮಾಡಿದ್ವಿ ನೆರಳಿರ್ಲಿ ಅಂತ. ಸೊ ತುಂಬಾ ಇದೆ, ಹೆವಿ ಬಿಸ್ಲಿದೆ ಇಲ್ಲಿ, ಶೇಡ್ ನೆಟ್ ಇಲ್ಲ, ಮತ್ತೆ ಯಾವ್ದೇ ರೀತಿ ಇಲ್ಲಿ ನೆರಳು ಸಹ ಇಲ್ಲ. ಬಟ್ ನೋಡಿ ಅದು ಯಾವ ರೀತಿ ಇದೆ ಅಂತ. ಸೊ ಶೆಡ್ ನೆಟ್ ಹಾಕ್ಬೇಕಾಯ್ತು, ಬಟ್ ಶೆಡ್ ನೆಟ್ ಸೊ ಖಾಲಿ ಆಗ್ತದೆಲ್ಲನ. ಸೊ ನನ್ ಮೊನ್ನೆ ಒಂದು ಜೇನ್ ಸಿಕ್ತು, ಡೈಲಿ ಒಂದೊಂದು ಜೇನ್ ಸಿಗ್ತಾ ಇದೆ ಅಂತ ಹೇಳಿದ್ನಲ್ಲ ಬೇಲಿ ಕ್ಲೀನ್ ಮಾಡುವಾಗ. ಸೊ ನೋಡಿ ನಾವೆಲ್ಲ ಇದೇ ಬೇಲಿ ಕ್ಲೀನ್ ಮಾಡಿದ್ದು. ಏನು ಕತ್ತಳ್ಳಿ ಮತ್ತೆ ರೋಜಾ ಎಲ್ಲ ತುಂಬಾ ದಟ್ಟವಾಗಿ ಬೆಳೆದಿತ್ತು. ಸೊ ಇಲ್ಲೇ ಡೈಲಿ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಗೆ 3 ಸಿಕ್ಕಿದ್ದು. ಸೊ ನೋಡಿ ಅದು ಯಾವ ರೀತಿ ದಟ್ಟವಾಗಿ ಬೆಳೆದಿದೆ ಇದು ಕತ್ತಳ್ಳಿ ಅಂತ. ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ವಿ, ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿಸ್ಲೇಬೇಕು, ಇಲ್ದಿದ್ರೆ ತುಂಬಾ ದಟ್ಟವಾಗಿ ಬೆಳೆಯುತ್ತೆ. ಸ್ನೇಹಿತರೆ ನೋಡಿ, ನಿನ್ನೆ ಮತ್ತೆ ಮೊನ್ನೆ ಸ್ವಲ್ಪ ಲೈಟ್ ಆಗಿ ಮಳೆ ಬಂದಿದೆ. ಸೊ ಅದರಿಂದ ತೇವ, ನಾನು ಹೇಳಿದ್ನಲ್ಲ ಮುಂಚೆನೆ ಕಷ್ಟ ಆಗುತ್ತೆ, ತೇವ ಇದೆ ಹೋಗಕ್ ಆಗಲ್ಲ ಅಂತಾನ. ಸೊ ಸಿಕ್ಕೊಂಡಿದೆ, ಬರ್ತಾ ಇಲ್ಲ. ಪ್ರಯತ್ನ ನಾನು ಫುಲ್ ಎಕ್ಸಲೇಟರ್ ಕೊಟ್ರು ಬರ್ತಾ ಇಲ್ಲ. ಸೊ ಈಗ ನಾವು ಒಮ್ಮನೆ ಬಂದು ಹೋಗ್ಬೇಕು. ಬಾರ ಮತ್ತೊಬ್ಬ ನೋಡಿ, ಈಗ ನಾವು ಅಮ್ಮ ಬಂದು ಒಬ್ಬಿರೇನೆ ಅದು ಹೋಗೋದು. ಸೊ ಇಲ್ಲಿ ಟೈರ್ ಸಿಕ್ಕಾಬಿಟ್ಟಿದೆ ಹಿಂದ್ಗಡೆದು, ನೋಡಿ ಇಲ್ಲಿ ಹಿಂದ್ಗಡೆ ಟೈರ್. ಸೊ ಈಗ ನಮ್ಮ ಅಮ್ಮ ದೊಬ್ಬದ್ ನೋಡಿ ಹೋಗುತ್ತೆ. ಸ್ನೇಹಿತರೆ, ಮೊನ್ನೆ ನಾನು ಜೇನು ಸಿಕ್ಕಿದೆ ಅಂತ ವಿಡಿಯೋ ಹಾಕಿದ್ನಲ್ಲ, ಸೊ ನಾವು ಜೇನ್ ಕೀಳ್ದೆ ಬಿಟ್ಟಿದ್ವಿ ಅಂತ ಹೇಳಿದ್ವಲ್ಲ, ಸೊ ಅದೇ ಜೇನ್ ನೋಡಿ ಇದು ಕೀಳ್ದೆ ಬಿಟ್ಟಿದ್ವಿ. ಅವುಗಳೆಲ್ಲ ಎದ್ದೋಗಿ ಅದೊಂದು ರೊಟ್ಟಿ ಮಾತ್ರ ಅದರದ್ದು ಉಳ್ಕೊಂಡಿದೆ. ಸೊ ಅದಕ್ಕೆ ನಾವು ಮೊನ್ನೆ ಜೇನ್ ಕಿತ್ತು ತಿಂದಿದ್ದು, ಇಲ್ದಿರೆ ಅದೇ ರೀತಿ ಬಿಡ್ತಿದ್ವಿ. ಸೊ ಬಿಟ್ಟಿದ್ಕೆ ಅದು ಪ್ರಯೋಜನ ಇಲ್ಲ, ಎಲ್ಲ ಹುಳ ಎಲ್ಲ ಎದ್ದೋಗಿದೆ, ರೊಟ್ಟಿ ಮಾತ್ರ ಇದೆ. ಮತ್ತೆ ಸ್ನೇಹಿತರೆ, ಇಲ್ಲಿನ ಹಿಂದ್ಗಡೆ ನೋಡ್ತಾ ಇದೀರಲ್ಲ, ಇದು ಫ್ಲಾಟ್ ಏನಿದೆ, ಸುಮಾರು ಒಂದು 1/4 ಎಕರೆ ಜಮೀನ್ ಇದು. ಕರೆಕಲ್ಲಿದೆ. ಸೊ ಇಲ್ಲಿ ಏನು ಗೇಮೆ ಮಾಡೋದಕ್ ಬರೋದಿಲ್ಲ, ತುಂಬಾ ಇದೆಲ್ಲ ಕಲ್ಲು ಪ್ರದೇಶ. ಸೊ ಇದರಲ್ಲಿ ಹುಣಸೆ ಗಿಡ ಇಟ್ಟಿದೀವಿ, ಸುಮಾರು ಒಂದು 10-15 ಹುಣಸೆ ಗಿಡ ಇದೆ. ಸೊ ಇಲ್ಲಿ ಏನಾದ್ರು ಮುಂದೆ ಡೆವಲಪ್ ಮಾಡ್ಬೇಕಾಗುತ್ತೆ, ಇದನ್ನೆಲ್ಲ ಕಲ್ಲೆಲ್ಲ ತಗ್ಸಿ ಮಣ್ಣು ಹೊಡಿಸ್ಬೇಕಾಗುತ್ತೆ. ಸೊ ನೋಡೋಣ ಮುಂದೆ ಏನಾದ್ರು ಮಾಡೋದಾಗುತ್ತೆ. ಬಟ್ ಹುಣಸೆ ಗಿಡ ಇಟ್ಟಿದೀವಿ ಅಷ್ಟೇ ಇದ್ರಲ್ಲಿ. ಮತ್ತೆ ಸೊ ಇದ್ರಲ್ಲೂ ಸಹ ನಾವೇನು ಬದು ಏನಿದೆ ಸುತ್ತ ಬಾರ್ಡ್ರಲ್ಲಿ, ಸೊ ಇದ್ರಲ್ಲಿ ಎಲ್ಲ ವಿಶೇಷವಾಗಿ ಕೆಲವೊಂದು ಬೇರೆ ಬೇರೆ ಗಿಡ ಹಾಕಿದ್ವಿ ಸ್ನೇಹಿತರೆ. ಮತ್ತೆ ಒಂದು ಮಹಾಗಣಿ ಇದೆ ನೋಡಿ, ಅದು ಮಹಾಗಣಿ ಪಕ್ಕದಲ್ಲಿ ಒಂದು ನೇರ್ಲು ಗಿಡ ಇದೆ. ಸೊ ನೇರ್ಲು ಗಿಡ ಇದೆ. ಮತ್ತೆ ಇಲ್ಲಿ ನೋಡಿ, ಇದು ಏನು ಬೀಟೆ ಗಿಡ ಇದೆ. ಸೊ ಇದು ಬೀಟೆ ಗಿಡ ಇದು. ಸೊ ಇದು ಹೈಟ್ ಚೆನ್ನಾಗ್ ಬಂದಿದೆ. ಮತ್ತೆ ಇದು ನೋಡಿ, ಇದು ಏನೋ ಗಿಡ ಅಂತಂದ್ರೆ ಇದು ಶಿವನೆ ಅಂತ ಅನ್ಸುತ್ತೆ ಇದು. ಸೊ ನನ್ನ ಅನ್ಸಿಕೆ ಶಿವನೆ ಗಿಡ ಅಂತ ಅನಿಸ್ತಾ ಇದೆ. ಸೊ ಕೆಲವೊಂದು ಗಿಡಗಳು ಇಲ್ಲಿ ಬೇರೆ ಬೇರೆ ವೆರೈಟಿ ಇಟ್ಟಿದೀವಿ. ಸೊ ಕಾಡ್ ಗಿಡಗಳು ಅಂತ ಹೇಳಿ, ಟಿಂಬರ್ ಮರಗಳು ಅಂತ ಹೇಳಿ ಕೊಟ್ರು. ಸೊ ಇಡೀ ಒಳ್ಳೇದು ಏನೂ ಆಗಲ್ಲ ಅಂತ. ಸೊ ಅದಕ್ಕೆ ಈ ಏನಿದೆ, ಈ ಕಲ್ಲು ಪ್ರದೇಶ ಇದೆಯಲ್ಲ 1/4 ಎಕರೆ, ಸೊ ಇಲ್ಲಿ ಕೆಲವೊಂದು ಬೇರೆ ಬೇರೆ ಗಿಡಗಳಿದೆ. ಇಲ್ಲಿ ರಕ್ತ ಚಂದನ ಹಾಕಿಲ್ಲ, ಮಹಾಗಣಿ ಜೊತೆ ಮಹಾಗಣಿ ಬಿಟ್ಟು ಬೇರೆ 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 ಗಿಡಗಳು ಹಾಕಿದ್ವಿ. ಸೊ ಇದು ಯಾವ್ದು ಅಂತ
ಗೊತ್ತಿಲ್ಲ. ಸೊ ಯಾರಿಗಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನ್ನ ಅನಿಸಿಕೆ ಶಿವನೇ ಅಂತ ಅನಿಸ್ತಾ ಇದೆ. ಆ ಮತ್ತೆ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು, ಇದು ಒಂದೇ ಗಿಡ ಅಂತ ಅನಿಸ್ಬೋದು ಇದು. ಅದು ಬೀಟೆ ಗಿಡ ಆ ಕಡೆ ತೋರಿಸಿದ್ದು, ಅದು ಲಾಸ್ಟ್ ಫಸ್ಟ್. ಇದು ಒಂದೇ ಗಿಡ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ಕರಿಮತ್ತಿ ಅಂತ ಅನ್ಸ್ಬೋದು. ಕರಿಮತ್ತಿನ ಸೊ ಯಾವ್ದಂತ ನನ್ಗೆ ಗೊತ್ತಿಲ್ಲ, ನೋಡಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕರಿಮತ್ತಿ ಇರ್ಬೋದು ಇದು. ಸೊ ಇಲ್ಲಿ ಬೇರೆ ಬೇರೆ ಗಿಡಗಳು ಹಾಕಿದೀವಿ ನೋಡಿ. ಒಂದು ಮಹಾಗಣಿ ಮತ್ತೆ ಶಿವನೇ ಇದೆ ನೋಡಿ. ಇದು ಮೊನ್ನೆ ಎಲ್ಲ ಕ್ಲೀನ್ ಮಾಡಿಸಿದ್ದು ಬೇಲಿದು ರೋಜಾ ಇದ್ದು ಎಲ್ಲ ತುಂಬಾ ಬೆಳೆದಿತ್ತು. ಸೊ ನೋಡಿ ಇದು ಮೊನ್ನೆ ಕ್ಲೀನ್ ಮಾಡಿದ್ದು. ಸೊ ಇದ್ರಲ್ಲೂ ಸಹ ಮಹಾಗಣಿ ಇಟ್ಟಿದೀವಿ. ಮಹಾಗಣಿ ಮತ್ತೆ ನೋಡಿ ಈ ಸಲ ಹುಣಸೆ ಗಿಡ ಇದು ಫಸ್ಲು ಚೆನ್ನಾಗ್ ಬಂದಿದೆ. ಸೊ ಲಾಸ್ಟ್ ಟೈಮ್ ಹುಣಸೆದು ಚೆನ್ನಾಗ್ ಬಂದಿರ್ಲಿಲ್ಲ, ಈ ವರ್ಷ ಈ ಗಿಡ ಚೆನ್ನಾಗಿ ಹಿಡ್ದಿದೆ. ಬಟ್ ಬೇರೆ ಗಿಡಗಳೆಲ್ಲ ಏನು ಅಂತ ಹಿಡ್ದಿಲ್ಲ. ಸೊ ಇದೊಂದು ಗಿಡ ಮಾತ್ರ ತುಂಬಾ ಚೆನ್ನಾಗಿ ಕಾಯಿ ಹಿಡ್ದಿದೆ. ಸೊ ಚೆನ್ನಾಗೆ ಫಸ್ಲು ಬರುತ್ತೆ ಅಂತ ಅನ್ಕೋಬಹುದು ಮುಂದಿನ ವರ್ಷ ಈ ಗಿಡದಲ್ಲಿ. ಮತ್ತೆ ಸ್ನೇಹಿತರೆ ನೋಡಿ, ಇದು ಇಲ್ಲಿ ಡಬಲ್ ಲೇಯರ್ ಇಟ್ಟಿದ್ದೀವಿ ಗಿಡಗಳು. ಸೊ ಸುಮ್ನೆ ಯಾಕೆ ಇಡ್ಬೇಕನ್ನಿಸ್ತು, ಸೊ ಹಾಗೆ ಇಟ್ಟಿದೀವಿ. ಮತ್ತೆ ನೋಡಿ ಸ್ನೇಹಿತರೆ, ಇದು ತೇಗದ ಗಿಡ ಇಟ್ಟು ಸುಮಾರು 10 ತಿಂಗಳಾಗಿದೆ. ಸೊ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸುಮಾರು ಒಂದು 2-3 ಗಿಡ ಇದೆ. ಸೊ ಇದೊಂದ್ ಗಿಡ ಇದೆ, ಅಲ್ಲೊಂದ್ ಗಿಡ ಇದೆ, ಇನ್ನೊಂದ್ ಗಿಡ ಸೊ ಒಣಗೋಗಿದೆ ಅನ್ಸುತ್ತೆ, ಅದು ಕಾಣ್ತಾ ಇಲ್ಲ. ಸೊ ಬಟ್ ಆದ್ರೂ ಈ ಗಿಡ ಚೆನ್ನಾಗ್ ಬಂದಿದೆ ನೋಡಿ. ಮಹಾಗಣಿಗಿನ ಹೈಟ್ ಆಗಿ ಚೆನ್ನಾಗ್ ಬಂದಿದೆ. ಸೊ ಈ ರೀತಿ ಬರ್ಬೇಕು, ತುಂಬಾ ಖುಷಿ ಆಗುತ್ತೆ ಗಿಡಗಳು ನಾವ್ ಯಾವ್ದಾದ್ರು ಇಟ್ಟಾಗ. ಸೊ ಇದು ಏನಿದೆ, ಇದು ಬೀಟೆ ಗಿಡ. ಸೊ ಯಾಕ ವೀಕ್ ಆಗಿದೆ, ಒಣಗ್ದಂಗ ಆಗಿದೆ. ಬಟ್ ನೀರು ಹೋಗಿಲ್ಲ ಅನ್ಸುತ್ತೆ, ಇದು ಬೇಸಿಗೆಯಲ್ಲಿ ಸರಿಯಾಗಿ ನೀರು ಹೋಗಿಲ್ಲ. ಸೊ ಇದು ಲಾಸ್ಟ್ ಡೆಡ್ ಎಂಡ್ ಇದೇನಿದೆ ನೋಡಿ ಆ ಕಡೆ, ನಮ್ದು ಗೇಟ್ ಬಾಗ್ಲಿದೆ. ಸೊ ನಾವು ಡೈಲಿ ಅಲ್ಲಿಂದಾನೆ ಆ ಕಡೆ ರೋಡ್ ಇಂದ ಬರಲಿಕ್ಕೆ ಅದ್ ನಮ್ಗೆ ಗೇಟ್ ಬಾಗ್ಲು ಇಟ್ಟಿದೀವಿ. ಸೊ ಇದು ಡೆಡ್ ಎಂಡ್ ಆಗಿರೋದ್ರಿಂದ ಇಲ್ಲಿಗೆ ಡ್ರಿಪ್ ಹಾಕಿದ್ವಲ್ಲ, ಸೊ ನೀರು ಸರಿಯಾಗಿ ಬಂದಿಲ್ಲ. ಸೊ ಅದರಿಂದ ಆ ಲಾಸ್ಟ್ ಮಹಾಗಣಿನು ಮತ್ತೆ ಇದು ಬಿಟೆ ಗಿಡ ಒಣಗೋಗಿದೆ. ಬಟ್ ಇಲ್ಲಿವರೆಗೂ ನೀರು ಚೆನ್ನಾಗ್ ಬಂದಿದೆ. ಸೊ ನೋಡಿ ಇಲ್ಲಿಂದ ಬೆಳವಣಿಗೆ ಚೆನ್ನಾಗಿದೆ. ಸೊ ಇಲ್ಲಿಂದ ನಮ್ದು ತೋಟ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕರೆ ಕಲ್ಲು ನೋಡಿ, ಇದು ಯಾವ ರೀತಿ ಕಲ್ಲು ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ಇದ್ರಲ್ಲಿ ಏನು ಫ್ಯಾಕ್ಟ್ರಿ ಉಳುಮೆ ಮಾಡಕ್ ಬರೋದಿಲ್ಲ. ಸೊ ಅದಕ್ಕೆ ಇದನ್ನ ಅದೇ ರೀತಿ ಬಿಟ್ಟಿದೀವಿ. ಇದೆಲ್ಲ ಕಲ್ಲೆಲ್ಲ ತಗ್ಸಿ ಏನಾದ್ರು ಮುಂದೆ ವ್ಯವಸಾಯ ಮಾಡ್ಬೇಕಿದ್ರಲ್ಲಿ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದಿರ ಅಂತ ಭಾವಿಸ್ತಾ ಇದ್ದೀನಿ. ಸೊ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಯುವ ರೈತನ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಇದೇ ರೀತಿ ಮುಂದೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಆಗ್ತಾ ಇರ್ತೀನಿ. ಸೊ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಧನ್ಯವಾದಗಳು.